ಲೋಕ ಸಂಚಾರಿಯಾದ ನಾರದರು ಒಮ್ಮೆ ಶ್ರೀಕೃಷ್ಣನ ಹತ್ತಿರ ಮಾಯೆ ಮಾಯೆ ಎಂದು ನೀನು ಹೇಳ್ತೀಯಾ, ಸಾಧು ಸಂತರ ಬಾಯಲ್ಲೂ ಹೇಳಿಸ್ತೀಯಾ, ಮಾಯೆ ಅಂದರೇನು ಎಂದು ಪ್ರಶ್ನಿಸಿದರು. ಕ್ಷಣ ಹೊತ್ತು ಯೋಚಿಸಿದ ಭಗವಂತ, ಇದನ್ನು ಪ್ರಾಯೋಗಿಕವಾಗಿಯೇ ನಾರದನಿಗೆ ತಿಳಿಸಿಕೊಡಬೇಕು, ಇಲ್ಲವಾದರೆ ಅರ್ಥವಾಗದು ಎಂದುಕೊಂಡು ನನ್ನ ಜೊತೆ ಬನ್ನಿ ಎಂದು ಅವರನ್ನು ಕರೆದುಕೊಂಡು ಯಮುನಾ ತೀರಕ್ಕೆ ಬಂದರು. ಯಮುನಾ ನದಿ ತೀರದ ಕಾಡಿನಲ್ಲಿ ಅಲೆದಾಡುತ್ತಾ ಶ್ರೀಕೃಷ್ಣ ನಾರದರ ಬಳಿ ತುಂಬಾ ನೀರಡಿಕೆಯಾಗಿದೆ, ಅನತಿ ದೂರದಲ್ಲಿ ಗುಡಿಸಲೊಂದು ಕಾಣುತ್ತಿದೆ, ಕುಡಿಯಲು ನೀರು ತನ್ನಿ ಎಂದು ಹೇಳಿದ. ನಾರದರು ನೀರು ತರಲು ಬೇಗ ಬೇಗ ಆ ಗುಡಿಸಲಿನ ಹತ್ತಿರ ಹೋಗಿ ಯಾರಿದ್ದೀರಿ ಒಳಗೆ ಎಂದು ಕರೆದರು. ಕರೆದ ಧ್ವನಿ ಕೇಳಿ ಹುಣ್ಣಿಮೆಯ ಚಂದ್ರನೇ ಮೂಡಿಬಂತೋ ಎಂಬಂತೆ ಗುಡಿಸಲಿನ ಬಾಗಿಲು ತೆರೆದು ಕಣ್ಣು ಕೋರೈಸುವ ಸೌಂದರ್ಯವತಿಯೂ ತುಂಬು ಯೌವನೆಯೂ ಆದ ಕನ್ಯೆಯೋರ್ವಳು ಹೊರಬಂದಳು. ಕಡೆಗಣ್ಣ ನೋಟ ಬೀರಿ ಏನು ಬೇಕಾಗಿತ್ತು ಎಂದು ಕೇಳಿದಳು. ಅವಳ ಸೌಂದರ್ಯಕ್ಕೆ ಬೆರಗಾದ ನಾರದರು ಅವಳ ಕಣ್ಣಿನಲ್ಲೇ ಕಣ್ಣಿಟ್ಟು ನೋಡುತ್ತಾ ನೀರು ಬೇಕಾಗಿತ್ತು ಎಂದು ಹೇಳುವುದನ್ನೇ ಮರೆತು ನೀನು ಬೇಕಾಗಿತ್ತು ಎಂದು ಹೇಳಿದರು. ಅವಳು ನಸುನಾಚಿ ನಸುನಗುತ್ತಾ ಬನ್ನಿ ಎಂದು ಅವರನ್ನು ಒಳಗೆ ಕರೆದೊಯ್ದಳು. ಮನೆಯಲ್ಲಿ ಅವಳೊಬ್ಬಳೇ ಇದ್ದಳು. ಅಪ್ಪ ಅಮ್ಮ ಯಾತ್ರೆಗೆ ಹೋಗಿದ್ದರು. ಒಳಗೆ ಕರೆದೊಯ್ದು ಆಕೆ ಸುಂದರವಾಗಿ ಕಸೂತಿ ಹಾಕಿದ ತಲ್ಪ ಇರುವ ಪಲ್ಲಂಗದ ಮೇಲೆ ಅವರನ್ನು ಕರೆದು ಕೂರಿಸಿದಳು. ಹಣ್ಣು ಹಂಪಲು ನೀಡಿ ಉಪಚರಿಸಿದಳು. ಅನಂತರ ನಾರದರು ಅವಳನ್ನು ಅಗಲಿ ಹೋಗಲಾರದೆ ಗಾಂಧರ್ವ ವಿಧಿಯಂತೆ ಅವಳನ್ನು ಮದುವೆಯಾಗಿ ಅಲ್ಲಿಯೇ ಉಳಿದುಬಿಟ್ಟರು. ಮೋಹಪರವಶನಾದ ನಾರದರು ಕೃಷ್ಣನನ್ನು ತಾನು ಬಂದ ಕಾರ್ಯವನ್ನೂ ಮರೆತುಬಿಟ್ಟರು. ಹೀಗೆ 4 ವರ್ಷಗಳೇ ಕಳೆದು ಹೋದವು. 2 ಹೆಣ್ಣು ಮತ್ತು 2 ಗಂಡು ಮಕ್ಕಳೂ ಕೂಡ ಅವಳಲ್ಲಿ ಜನಿಸಿದರು. ದೇವರ್ಷಿ ನಾರದರು ಸಂಸಾರಿಯಾದರು. ಮಳೆಗಾಲದ ಅದೊಂದು ದಿನ ಯಮುನೆಯಲ್ಲಿ ಮಹಾಪ್ರವಾಹ ಬಂತು. ನೋಡುವಷ್ಟರಲ್ಲಿ ನಾರದರ ಪತ್ನಿ 4 ಮಕ್ಕಳು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು. ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಾ ತೇಲಿ ಹೋಗುತ್ತಿರುವ ಹೆಂಡತಿ ಮಕ್ಕಳನ್ನು ಕಾಪಾಡಲಾಗದೆ ನಾರದರು ಮಾತ್ರ ಹೇಗೋ ದಡದ ಹತ್ತಿರ ಮರದ ಬುಡವೊಂದನ್ನು ಹಿಡಿದು ಜೀವ ಉಳಿಸಿಕೊಂಡರು. ಭಗವಂತ, ನನ್ನ ಹೆಂಡತಿ ಮಕ್ಕಳು ಬಿಟ್ಟು ಹೋದರು ಎಂದು ಅಳುತ್ತಾ ಮೇಲೆ ನೋಡುತ್ತಾರೆ. ಶಂಖ ಚಕ್ರ ಗದಾ ಪದ್ಮಧಾರಿಯಾದ ಸಾಕ್ಷಾತ್ ಶ್ರೀಕೃಷ್ಣ ಮುಗುಳ್ನಗುತ್ತಾ ನಿಂತಿದ್ದಾನೆ. ಮರದ ಬುಡವೆಂದು ಹಿಡಿದದ್ದು ಶ್ರೀಕೃಷ್ಣನ ಪಾದವೇ ಆಗಿತ್ತು. ಶ್ರೀಕೃಷ್ಣ ಹೇಳಿದ, ನಾರದರೇ, ನನಗೆ ನೀರು ತರಲು ಬಂದ ನೀವು ಎಲ್ಲಿ ಹೋದಿರಿ? ಸುಂದರ ಸಂಸಾರದಲ್ಲಿ ಮುಳುಗಿ ಸ್ವರ್ಗ ಸುಖದಲ್ಲಿ ತೇಲಿದಿರಿ. ಈಗ ನನ್ನನ್ನು ನೆನೆದಿರಿ. ಮಾಯೆ ಎಂದರೆ ಇದೇ ಆಗಿದೆ. ಯಾಕೆ ಹೇಳುತ್ತೀರಿ? ಇದೊಂದು ಸುಂದರ ಕನಸು ಎಂದು ತಿಳಿಯಿರಿ. ಅಲ್ಲದೆ ಮಾಯೆ ಎಂದರೆ ಏನು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಎಂದು ಭಾವಿಸುತ್ತೇನೆ. ನಿನ್ನ ತಂಬುರಿ ಅದೋ ಅಲ್ಲಿದೆ ಎಂದು ಹೇಳಿ ಅಂತರ್ಧಾನ ಹೊಂದಿದ. ಯಮುನೆಯ ನೆಗಸು ಆಗಲೇ ಕಳೆದಿತ್ತು. ನಾರದರ ಮೋಹದ ಮುಸುಕೂ ಕಳೆದಿತ್ತು. ಮರದ ಕೊಂಬೆಯ ಮೇಲೆ ಅವರ ತಂಬೂರಿ ಜೋತಾಡುತ್ತಿತ್ತು. ಇದೆಲ್ಲ ಶ್ರೀಕೃಷ್ಣನ ತಂತ್ರನಾಟಕವೇ ಎಂದುಕೊಳ್ಳುತ್ತಾ ಮೆಲ್ಲನೆ ಅದನ್ನು ಎತ್ತಿಕೊಂಡು ನಾರದರು ಭಗವಂತನ ಸ್ಮರಣೆ ಮಾಡುತ್ತಾ ಮತ್ತೆ ತ್ರಿಲೋಕ ಸಂಚಾರಕ್ಕೆ ಹೊರಟರು.